ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. ಜಯ ಉಂಟು ಜಯ ಉಂಟು ಜಯ ಉಂಟು, ನನಗೆ ಜಯ ಉಂಟು ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಹೌದು ಡ್ಯಾಡಿ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ. ಯಾರೇನು ಹೇಳಿದರು, ಯಾರೇನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಹಲ್ಲೆಲೂಯಾ. ನನ್ನ ರಾಜ ಮುಂದೆ ಸಾಗುವ, ಜಯ ಧ್ವಜ ಹಾರಿಸುವ. ಗರಿಗಳ ಕೈಯಲ್ಲಿಡಿದು, ಗರಿಗಳ ಕೈಯಲ್ಲಿಡಿದು, ನಾ ಹೊಸನ್ನ ಹಾಡುವೆನು, ನಾ ಹೊಸನ್ನ ಹಾಡುವೆನು. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಪಾಪವ ಅಳಿಸಿದನು, ನನ್ನ ಶಾಪವ ನೀಗಿದನು. ಆತನ ಗಾಯದಿಂದ, ಆತನ ಗಾಯದಿಂದ ನಾ ಸುಖವಾದೆ ಸುಖವಾದೆ, ನಾ ಸುಖವಾದೆ ಸುಖವಾದೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಮೇಘಗಳ ನಡುವೆ ನನ್ನೇಸು ಬರಲಿರುವ, ಮೇಘಗಳ ನಡುವೆ ನನ್ನೇಸು ಬರಲಿರುವ. ಕೈ ಹಿಡಿದು ಕರೆದೊಯ್ಯುವ, ಕೈ ಹಿಡಿದು ಕರೆದೊಯ್ಯುವ. ನನ್ನ ಕಣ್ಣೀರೆಲ್ಲ ನೀಗುವ, ನನ್ನ ಕಣ್ಣೀರೆಲ್ಲ ನೀಗುವ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿ
ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ರೆಕ್ಕೆಯಿಂದ ನನ್ನ ಹೊದಿಸಿ ಕಾದು ನಡೆಸುವ. ರೆಕ್ಕೆಯಿಂದ ನನ್ನ ಹೊದಿಸಿ ಕಾದು ನಡೆಸುವ. ಆತನ ವಚನ ಆತ್ಮನ ಆಯುಧ ನನಗೆ ಖೇಡ್ಯವು. ಆತನ ವಚನ ಆತ್ಮನ ಆಯುಧ ನನಗೆ ಖೇಡ್ಯವು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹೌದು ಹೌದು, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಹಲ್ಲೆಲೂಯಾ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು
ನನ್ನನ್ನು ನಡೆಸುವ, ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹೌದು ಡ್ಯಾಡಿ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಈರೇ, ಎಲ್ಲವನ್ನು ನೋಡಿಕೊಳ್ಳುವೆ. ಯೆಹೋವಾ ಈರೇ, ಎಲ್ಲವನ್ನು ನೋಡಿಕೊಳ್ಳುವೆ. ಅಗತ್ಯವೆಲ್ಲ ಪೂರೈಸುವವನೇ, ಅಗತ್ಯವೆಲ್ಲ ಪೂರೈಸುವವನೇ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸಿಯೇ, ಎಂದೆಂದು ಜಯ ನೀಡುವೆ. ಯೆಹೋವಾ ನಿಸಿಯೇ, ಎಂದೆಂದು ಜಯ ನೀಡುವೆ. ನಮಗೆ ಸೋಲಿಲ್ಲ, ಸೋಲಿಲ್ಲ ನನಗೆ ಸೋಲಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸು ಗಾಯದಿಂದ, ಗುಣವಾದೆವು ಯೇಸು ಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರೂವಾ, ಒಳ್ಳೆಯ ಕುರುಬನೇ. ಯೆಹೋವಾ ರೂವಾ, ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮ, ಜೊತೆಯಲ್ಲೇ ಇರುವವನೇ. ಯೆಹೋವಾ ಶಮ್ಮ, ಜೊತೆಯಲ್ಲೇ ಇರುವವನೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಭಯವಿಲ್ಲ, ಯಾವ ಭಯವೂ ಇಲ್ಲ. ಕರ್ತನಾಮ ನನಗಾಶ್ರಯವೇ,
ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನ ನೋಡಿ ಹೇಳೋಣ, ಯೆಹೋವ ರಾಫಾ ನೀನು, ಯೆಹೋವ ಶಾಲೋಮ್ ನೀನು, ಯೆಹೋವ ನಿಸ್ಸಿ ನೀನಪ್ಪ, ಯೆಹೋವ ಎಲ್ ಶಡಾಯ್ ನೀನಪ್ಪ. ನನಗೆ ಯಾಕೆ ಭಯಪ್ಪ? ನನಗೆ ಭಯ ಇಲ್ಲ ಡ್ಯಾಡಿ, ನನಗೆ ಧೈರ್ಯ ಉಂಟು ಡ್ಯಾಡಿ. ನೀನಿರೋದ್ರಿಂದ ನನಗೆ ಧೈರ್ಯ, ನೀನಿರೋದ್ರಿಂದ ನನಗೆ ಆದರಣೆ, ನೀನಿರೋದ್ರಿಂದ ನನಗೆ ಉತ್ಸಾಹ. ಹಾಲೆಲೂಯ. ಹಾಗೆ ಡ್ಯಾಡಿಯನ್ನೇ ನೋಡಿ ಮಾತನಾಡಿ, ಹಾಲೆಲೂಯ. ನೀನಿರೋದ್ರಿಂದ ನನಗೆ ಚಿಂತೆ ಇಲ್ಲಪ್ಪ, ನೀನಿರೋದ್ರಿಂದ ನನಗೆ ತತ್ತರ ಇಲ್ಲ. ಹಾಲೆಲೂಯ. ನೀನಿರೋದ್ರಿಂದ ನನಗೆ ಕಳವಳ ಇಲ್ಲ, ನೀನಿರೋದ್ರಿಂದ ನನಗೆ ಗಲಿಬಿಲಿ ಇಲ್ಲ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಹಾಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಭುವಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವವು, ಈ ಭುವಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವವು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು. ಉನ್ನತನೇ ಮಹೋನ್ನತನೇ ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಹಾಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ, ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ, ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಬಾಳನ್ನು ಬೆಳಗಿರುವೆ, ಎಂದೆಂದು ಸ್ತುತಿಸುವೆನು. ನನ್ನ ಬಾಳನ್ನು ಬೆಳಗಿರುವೆ, ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಹೌದು ಡ್ಯಾಡಿ. ಪರಿಶುದ್ಧ ದೇವರು ನೀನೇ, ಹೌದಪ್ಪ, ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮ ದೇವನು ನೀ, ನನ್ನ ಪರಿಶುದ್ಧಗೊಳಿಸುವ ಪರಮ ದೇವನು ನೀ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಘನ ಮಹಿಮೆ
ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ. ಹರುಷದಿ ಸ್ತುತಿಸುವೆನು. ಹೌದು ಡ್ಯಾಡಿ. ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಉತ್ತಮನೇ, ಸರ್ವೋತ್ತಮನೇ, ಎಂದೆಂದು ಸ್ತುತಿಸುವೆನು. ಉತ್ತಮನೇ, ಸರ್ವೋತ್ತಮನೇ, ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಹೌದು ಡ್ಯಾಡಿ. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಪರಿಶುದ್ಧ ದೇವರು ನೀನೇ, ನಿನ್ ಪಾದಕ್ಕೆ ಎರಗುವೆ. ಪರಿಶುದ್ಧ ದೇವನು ನೀನೇ, ನಿನ್ ಪಾದಕ್ಕೆ ಎರಗುವೆ. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಉನ್ನತನೇ, ಮಹೋನ್ನತನೇ, ಎಂದೆಂದು ಸ್ತುತಿಸುವೆನು. ಹಲ್ಲೆಲೂಯಾ. ಬಾಳನ್ನು ಬೆಳಗಿರುವೆ, ಎಂದೆಂದು ಸ್ತುತಿಸುವೆನು. ನಾನು ಎಂದೆಂದು ಸ್ತುತಿಸುವೆನು, ಎಂದೆಂದು ಸ್ತುತಿಸುವೆನು. ಹಲ್ಲೆಲೂಯಾ. ಎಂದೆಂದು ಸ್ತುತಿಸುವೆನು. ಹಲ್ಲೆಲೂಯಾ. ಸ್ತುತಿಗೆ ಪಾತ್ರನಾದ ದೇವರೇ, ಘನತೆಗೆ ಪಾತ್ರನಾದ ತಂದೆಯೇ, ಗೌರವಕ್ಕೆ ಅರ್ಹನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನೇ ಘನಪಡಿಸುತ್ತೇವೆ, ನಿನ್ನ ನಾಮವನ್ನೇ ಮೇಲೆತ್ತುತ್ತೇವೆ. ಉನ್ನತೋನ್ನತಗಳಲ್ಲಿ ಸಿಂಹಾಸನ ಆಸೀನನೇ, ಸರ್ವಶಕ್ತ ದೇವನೇ, ಸಾರ್ವಭೌಮನೇ, ಮಹೋನ್ನತ ಕರ್ತನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಓ ರಾಗ ಲಾಗ ರಾಗ, ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ ಡ್ಯಾಡಿ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಸರ್ವಶಕ್ತನೇ, ಸಾರ್ವಭೌಮನೇ, ಈಗ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳೊಂದಿಗೆ ಸೇರಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಮೇಲೆತ್ತಿ ಘನಪಡಿಸುತ್ತೇವೆ. ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ನೀನೊಬ್ಬನೇ ಘನತೆಗೆ ಯೋಗ್ಯನು, ನೀನೊಬ್ಬನೇ ಆರಾಧನೆಗೆ ಅರ್ಹನು ಸ್ವಾಮಿ.
ವಿ ಲವ್ ಯು ಫಾದರ್, ವಿ ಲವ್ ಯು ಜೀಸಸ್, ವಿ ಗಿವ್ ಯು ಆಲ್ ದ ಗ್ಲೋರಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಥ್ಯಾಂಕ್ ಯು, ಆದಿಕಾಂಡ 6ನೇ ಅಧ್ಯಾಯ 5ರಿಂದ 8ರವರೆಗೆ ಓದೋಣ. ಆದಿಕಾಂಡ 6ನೇ ಅಧ್ಯಾಯ 5ರಿಂದ 8. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ, ಕ್ರಿಮಿ, ಪಕ್ಷಿಗಳನ್ನು ಅಳಿಸಿಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಆದರೆ ನೋಹನಿಗೆ ಯೆಹೋವನ ದಯೆ ದೊರಕಿತು. ದೇವರು ಸಮಸ್ತ ಭೂಮಿಯ ಮೇಲಿನ ಎಲ್ಲ ಸೃಷ್ಟಿಯನ್ನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿಬಿಡುವೆನು, ಎಲ್ಲವನ್ನು ನಾನು ಅಳಿಸಿಬಿಡ್ತೀನಿ, ಅದನ್ನು ಉಂಟು ಮಾಡುವುದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿದೆ, ಮನುಷ್ಯರೊಂದಿಗೆ ಸಕಲ ಮೃಗ ಪಕ್ಷಿಗಳನ್ನು ಅಳಿಸಿ ಬಿಡ್ತೇನೆ ಅಂತ ಹೇಳಿ ಬಹಳ ಸಂಕಟದಿಂದ, ನೋವಿನಿಂದ ಹೇಳ್ಕೊಳ್ತಾ ಇದ್ದಾರೆ. ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ನೋಡಿ, ಮನುಷ್ಯನ ಮಾತ್ರ ಅಲ್ಲ, ಎಲ್ಲ ಸಕಲ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಾಗಲೆಲ್ಲ ದೇವರು ಹೇಳಿದ್ದು ಒಳ್ಳೆಯದು ಒಳ್ಳೆಯದು ಅಂತ ಹೇಳಿ 26ನೇ ವಚನದಲ್ಲಿ, ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ಎಷ್ಟು ಖುಷಿಯಾಗಿ ಹೇಳ್ತಾರೆ. ನಮ್ಮ ಹೋಲಿಕೆಯಲ್ಲಿ ನಮ್ಮ ಹಾಗೆ ಮನುಷ್ಯನನ್ನು ಉಂಟು ಮಾಡೋಣ. ದೇವರು ಮನುಷ್ಯನನ್ನು ಅಷ್ಟು ಖುಷಿಯಾಗಿ ಉಂಟು ಮಾಡಿದ್ದ ದೇವರು ಈಗ ಮನುಷ್ಯನ ವಿಷಯದಲ್ಲಿ ಪಶ್ಚಾತ್ತಾಪ ಪಡ್ತಾರೆ. ನಾನು ಯಾಕೆ ತಾನೇ ಇವನನ್ನು ಉಂಟು ಮಾಡಿದ್ದೆನೋ? ಮನುಷ್ಯನನ್ನು ಉಂಟು ಮಾಡಿದ್ದಕ್ಕೆ 6ನೇ ವಚನ ಹೇಳ್ತದೆ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ದೇವರು ತನ್ನ ಹೃದಯದಲ್ಲಿ ನೊಂದುಕೊಳ್ತಾನೆ ಮನುಷ್ಯನ ವಿಷಯವಾಗಿ. ಪ್ರಿಯರೇ, ನಮ್ಮ ವಿಷಯದಲ್ಲಿ ದೇವರು ನೊಂದ್ಕೋಬಾರ್ದು. ನಮ್ಮ ವಿಷಯದಲ್ಲಿ ದೇವರಿಗೆ ಸಂಕಟ ಇಲ್ಲದ ಹಾಗೆ ನೋಡ್ಕೊಳ್ಳಿ. ನಮ್ಮ ವಿಷಯದಲ್ಲಿ ದೇವರ ಹೃದಯದಲ್ಲಿ ಸಂಕಟ ಏನಾದರೂ ಬಂದುಬಿಟ್ರೆ ಅದು ವೆರಿ ಡೇಂಜರಸ್. ಅದರಿಂದನೇ ದೇವರು ನೊಂದುಕೊಂಡು ಹೇಳ್ತಾ ಇರೋದು, ನಾನು ಮನುಷ್ಯನನ್ನು ಅಳಿಸಿಬಿಡ್ತೇನೆ. ಆದರೆ ಒಂದು ವಿಶೇಷತೆ ಏನಂದರೆ, 8ನೇ ವಚನ ಹೇಳ್ತದೆ, ನೋಹನಿಗೆ ಯೆಹೋವನ ದಯೆ ದೊರಕಿತು. ದೇವರ ನಾಮಕ್ಕೆ ಸ್ತೋತ್ರ. ನೋಹನಿಗೆ ಯೆಹೋವನ ದಯೆ ದೊರಕಿತು. ನಿಮಗೆ ಯೆಹೋವನ ದಯೆ ದೊರಕಿತು, ನನಗೆ ಯೆಹೋವನ ದಯೆ ದೊರಕಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ದಯೆ ನಮಗೆ ದೊರಕಿದೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುವ. ಇಲ್ಲಿ ನೋಹನಿಗೆ ದೇವರ ದಯೆ ದೊರಕಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದಯೆಗೆ ಅವನು ಪಾತ್ರನಾಗಿರಲು ಅವನಲ್ಲಿ ಕಂಡುಬಂದ ಕೆಲವು ಕಾರ್ಯಗಳನ್ನು ಗಮನಿಸಿದರೆ 9ನೇ ವಚನ ಹೇಳ್ತದೆ, ನೋಹನ ಚರಿತ್ರೆಯು, ನೋಹನು ನೀತಿವಂತನು. ನೋಹನು ನೀತಿವಂತನು. ದೇವರ ದಯೆ, ಎಲ್ಲರನ್ನೂ ನಾನು ಅಳಿಸ್ಬಿಡ್ತೀನಿ ಅಂತ ಹೇಳಿದ ದೇವರು ನೋಹನ ಮೇಲೆ ಮಾತ್ರ ದಯೆ ತೋರಿಸ್ತಾ ಇದ್ದಾರೆ. ಕಾರಣ ಏನಂದರೆ, ಅವನು ನೀತಿವಂತನಾಗಿ ಕಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಡೀ ಲೋಕಕ್ಕೆ ನಷ್ಟವು, ನೋವು, ಸಂಕಟವು ಬರುವುದಾದರೂ ಬರ್ತಾ ಇದ್ದರೂ ಸಹ ನೀತಿವಂತನ ಮೇಲೆ ದೇವರ ದಯೆ ಇದೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ಈ ನೋಹನ ಮೇಲೆ ದೇವರ ದಯೆ ಉಂಟಾಯ್ತಂತೆ. ಯಾಕಂದರೆ ಅವನು ನೀತಿವಂತನಾಗಿ ಕಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಈ ನೀತಿ ಅನ್ನೋದು, ನೀತಿಯ ಹಾದಿ ಅಂದರೆ ನೀತಿ ನ್ಯಾಯದ ಹಾದಿ, ಅದು ದೇವರ ಹಾದಿ. ನಮ್ಮ ದೇವರೇ ನೀತಿ ಸ್ವರೂಪನು. ಒಂದು ವಚನವನ್ನು ಓದಿ, ಕೀರ್ತನೆಗಳು 11ನೇ ಅಧ್ಯಾಯ 7ನೇ ವಚನ. ಕೀರ್ತನೆ 11:7. ಕೀರ್ತನೆ 11:7. ಯಾಕಂದರೆ ನೀತಿ ಸ್ವರೂಪನಾದ ಯೆಹೋವನು, ನಮ್ಮ ದೇವರು ನೀತಿ ಸ್ವರೂಪನಾದವನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಓದಿ ಆಮೇಲೆ.
ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿ ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ಹಾಲೆಲೂಯ. ನೀತಿ ಸ್ವರೂಪನಾದ ದೇವರು ನೀತಿಯನ್ನು ಮೆಚ್ಚುವವನು. ಈ ನೋಹನಲ್ಲಿ ಕಂಡು ಬಂದ ಅವನ ನೀತಿಯ ಜೀವಿತವನ್ನು ದೇವರು ಮೆಚ್ಚಿದ್ದಾನೆ. ಇವತ್ತು ನಾವು ಸಹ ನಿಜ, ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ, ಆದರೆ ನೀತಿಯ ಹಾದಿಯಲ್ಲಿ ನಾವು ನಡಿಬೇಕು. ದುಷ್ಟ ಮಾರ್ಗವನ್ನು ನಾವು ಅನುಸರಿಸಬಾರ್ದು. ದುಷ್ಟ ಮಾರ್ಗ ಅದು ಅಪಾಯಕಾರಿ. ಆ ಮನುಷ್ಯರು ದುಷ್ಟರಾಗಿ ತಪ್ಪು ಮಾರ್ಗಗಳಲ್ಲಿ ಸಾಗುವವರಾದರು. ಆದರೆ ನೋಹನು ನೀತಿವಂತನಾಗಿ ಜೀವಿಸಿದನು. ಪ್ರಿಯರೇ, ನಾವು ಬೇರೆಯವ್ರನ್ನ ನೋಡುವುದು ಬೇಡ. ಬೇರೆಯವರು ಹೇಗೆ ಬೇಕಾದರೂ ಜೀವಿಸಲಿ, ನಾವು ಅವರನ್ನು ನೋಡಿ ನಾವು ಕುಗ್ಗಿ ಹೋಗುವುದು ಬೇಡ. ನಾವು ದೇವರು ಬಯಸುವಂತಹ ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ನಾವು ತೀರ್ಮಾನ ಮಾಡೋಣ. 37ನೇ ಕೀರ್ತನೆ 28ನೇ ವಾಕ್ಯವನ್ನು ಸಹ ಓದಿ. ಕೀರ್ತನೆ 37:28. ಯೆಹೋವನು ನ್ಯಾಯವನ್ನು ಮೆಚ್ಚುವವನು. ಯೆಹೋವನು ನ್ಯಾಯವನ್ನು ಮೆಚ್ಚುತ್ತಾನೆ. ಅನ್ಯಾಯದ ಮಾರ್ಗದಲ್ಲಿ ಹೋದರೆ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ದುರ್ಮಾರ್ಗದಲ್ಲಿ ಹೋದರೆ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ದೇವರು ನ್ಯಾಯವನ್ನು ಮೆಚ್ಚುವವನು. ಎಲ್ಲಿ ನ್ಯಾಯ ಇದೆಯೋ, ಎಲ್ಲಿ ನೀತಿ ಇದೆಯೋ, ಅಲ್ಲಿ ದೇವರ ಮೆಚ್ಚುಗೆ ಇದೆ. 11ನೇ ಕೀರ್ತನೆಯಲ್ಲಿ ನಾವು ಓದಿದೆವು 7ನೇ ವಚನದಲ್ಲಿ, ಯಾಕಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ನೀತಿಯನ್ನು ಮೆಚ್ಚುವವನಾಗಿದ್ದಾನೆ. ನೀತಿಯನ್ನು ಮೆಚ್ಚುವವನಾಗಿದೆ. ಯಾರಾದರೂ ನೀತಿಯ ಹಾದಿಯಲ್ಲಿ, ಸನ್ಮಾರ್ಗದಲ್ಲಿ ಸಜ್ಜನರಾಗಿ ನಾವು ನಡೀಲಿಕ್ಕೆ ತೀರ್ಮಾನ ಮಾಡಿದ್ರೆ ನಮ್ಮನ್ನು ಬಹಳವಾಗಿ ಮೆಚ್ಚಿಕೊಳ್ತಾನೆ. ದೇವರಿಗೆ ಬಹಳ ಇಷ್ಟ. ಅದರಿಂದನೇ ನೋಹನನ್ನು ದೇವರು ಮೆಚ್ಚಿಕೊಂಡಿದ್ದು. ಅವನು ನೀತಿವಂತನಾಗಿದ್ದನು ಅಂತ ವಾಕ್ಯ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಎಲ್ಲಿ ದೇವಜನ ನೀತಿಯನ್ನು ಅನುಸರಿಸ್ತಾರೋ, ಇದು ತಪ್ಪು, ಇದು ಅನ್ಯಾಯದ ಮಾರ್ಗ, ಇದು ಬೇಡ ಅಂತ ಹೇಳಿ ಅದನ್ನು ಬದಿಗಿಟ್ಟು ನೀತಿಯ ಮಾರ್ಗ, ಸಜ್ಜನರ ಹಾದಿ, ಸನ್ಮಾರ್ಗವನ್ನು ಹಿಡಿತಾರೋ ಅಲ್ಲಿ ಆ ತೀರ್ಮಾನವನ್ನು ದೇವರು ಆಶೀರ್ವಾದ ಮಾಡ್ತಾರೆ. ಇದು ಬೇಡ, ಇದು ದೇವರಿಗೆ ಮೆಚ್ಚುಗೆ ಆದ್ದಲ್ಲ, ಇದು ಅನ್ಯಾಯದ ದಾರಿ, ಇದು ನೀತಿಯ ಹಾದಿ, ಇದರಲ್ಲಿ ನಾವು ನಡೆಯೋಣ ಅಂತ ಯಾರಾದರೂ ತೀರ್ಮಾನ ಮಾಡೋದಾದರೆ ಅವರ ವಿಷಯದಲ್ಲಿ ದೇವರಿಗೆ ಬಹಳ ಮೆಚ್ಚುಗೆ ಇದೆ. ಕೆಲವೊಂದು ವಚನಗಳನ್ನು ಓದಿ. 1ನೇ ಕೀರ್ತನೆ 6ನೇ ವಚನ ಏನು ಹೇಳ್ತದೆ ನೋಡಿ. 1ನೇ ಕೀರ್ತನೆ 6ನೇ ವಚನ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಅಂದರೆ ಆತನು ಅವ್ರ ದೇವರ ಕಣ್ಣಿಗೆ ಬೀಳ್ತದೆ. ನೀತಿಯ ಹಾದಿಯಲ್ಲಿ ನಡೆದ್ರೆ ನೀವು ದೇವ್ರ ಕಣ್ಣಿಗೆ ಬೀಳ್ತೀರಿ, ನಿಮ್ಮನ್ನು ದೃಷ್ಟಿಸಿ ನೋಡ್ತಾನೆ. ಆಮೇಲೆ ದುಷ್ಟರ ಮಾರ್ಗವೋ ನಾಶವಾಗಿ ಹೋಗುವುದು. ಜನ ಎಲ್ಲ ದುಷ್ಟ ಮಾರ್ಗದಲ್ಲಿ ನಡೆದರು, ಆದರೆ ನೋಹನು ಮಾತ್ರ ನೀತಿಯ ಹಾದಿಯನ್ನು ಹಿಡಿದನು. ದೇವರಿಗೆ ಅದು ಮೆಚ್ಚುಗೆ ಆಗಿತ್ತು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅವನನ್ನು ದೇವರು ದೃಷ್ಟಿಸಿ ನೋಡಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ನೀತಿ ಇದೆಯೋ ಅಲ್ಲಿ ದೇವರ ಕರುಣೆ, ದೇವರ ದಯೆ, ದೇವರ ಅನುಕಂಪ ಅವ್ರ ಮೇಲೆ ಇರ್ತದೆ. ಲಕ್ಷಿಸುವನಂದ್ರೆ ಏನರ್ಥ? ಸುಮ್ಮನೆ ನೋಡೋದಲ್ಲ, ಅಂದರೆ ತನ್ನ ಕರುಣೆಯನ್ನು ಪ್ರಕಟಿಸಿದನು, ತನ್ನ ದಯೆಯನ್ನು ಪ್ರಕಟಿಸಿದನು ಅಂತ ಅರ್ಥ. ಹೇಳ್ತಾರಲ್ಲ ಕೆಲವರು, ದೇವರೇ ಕಣ್ಬಿಡಪ್ಪ ಅಂತಂದ್ರೆ ಏನರ್ಥ? ಕರುಣೆ ತೋರಿಸಪ್ಪ ಅಂತ ಅರ್ಥ. ಲಕ್ಷಿಸುವನು, ಅವ್ರ ದೇವರ ಕಣ್ಣಿಗೆ ಅವ್ರು ಬೀಳ್ತಾರೆ, ದೇವರ ಆಶೀರ್ವಾದಕ್ಕೆ ಅವ್ರು ಸಿಗ್ತಾರೆ. ದೇವ್ರು ಏನಾದರೂ ಕೊಡಬೇಕಂತ ನೋಡುವಾಗ ಇವರೇ ಕಣ್ಣಿಗೆ ಬೀಳೋರು, ನೀತಿಯ ಹಾದಿಯಲ್ಲಿ ನಡೆಯುವವರು. ಹಲ್ಲೆಲೂಯಾ. ಸನ್ಮಾರ್ಗದಲ್ಲಿ ನೀತಿಯ ಹಾದಿಯನ್ನು ಅನುಸರಿಸಿ ಜನರ ಮುಂದೆ ಮೆಚ್ಚುಗೆಗಾಗಿ ಕಳ್ಳಾಟ ಬೇಡ. ನಿಮ್ಮ ಬಾಸ್, ನಿಮ್ಮ ಕಂಪನಿ ಬಾಸ್ ಅವ್ರ ಮುಂದೆ ಬೇಡ. ನೀವು ನೀತಿಯನ್ನು ಅನುಸರಿಸಿ. ತಪ್ಪು ಅಂತಂದರೆ ಬೇಡ, ಅನ್ಯಾಯದ ಮಾರ್ಗ ಬೇಡ, ನೀತಿಯ ಹಾದಿಯಲ್ಲೇ ಹೋಗೋಣ. ಆಗ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ. ದೇವರೇನಾದರೂ ಕೊಡೋಣ, ಈ ಒಂದು ಗಿಫ್ಟ್ ಯಾರಿಗಾದ್ರೂ ಕೊಡೋಣ ಅಂತ ನೋಡುವಾಗ ಯಾರ ಕಣ್ಣಿಗೆ ಬೀಳ್ತಾರೆ? ನೀತಿಯ ಹಾದಿಯಲ್ಲಿರುವವ್ರ ಕಣ್ಣಿಗೆ ಬೀಳ್ತಾರೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಚನವನ್ನು ಓದಿ. 37ನೇ ಕೀರ್ತನೆ 17ನೇ ವಚನ. 37ನೇ ಕೀರ್ತನೆ ಕೀರ್ತನೆ 37:17. ದುಷ್ಟರ ತೋಳುಗಳು ಮುರಿದು ಹೋಗುವವು, ನೀತಿವಂತರನ್ನು ಯೆಹೋವನೇ ಉದ್ಧರಿಸುವನು. ಆದರೆ ನೀತಿವಂತರನ್ನು ಯೆಹೋವನೇ ಉದ್ಧರಿಸುವನು.
ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದುಷ್ಟರ ತೋಳುಗಳು ಮುರಿದು ಹೋಗುವವು. ಭಾರ ಸಂಕಟ ತಡ್ಕೊಳಕ್ಕಾಗದೆ, ನೋವು ತಡ್ಕೊಳಕ್ಕಾಗದೆ ಅವ್ರು ಬಿದ್ದು ಹೋಗ್ತಾರೆ. ಅವ್ರ ತೋಳೆ ಮುರಿದೋಗ್ತದೆ, ವೆಯ್ಟ್ ತಡ್ಕೊಳಕ್ಕಾಗದೆ. ಆದರೆ ನಿಮ್ಮನ್ನಾದರೂ ಸಪೋರ್ಟ್ ಮಾಡಲಿಕ್ಕೆ, ನಿಮಗಾದರೂ ಸಪೋರ್ಟ್ ಮಾಡಲಿಕ್ಕೆ, ನೀತಿವಂತರಿಗಾದರೂ ಸಪೋರ್ಟ್ ಮಾಡಲಿಕ್ಕೆ, ಎತ್ತಿ ಹಿಡಿಲಿಕ್ಕೆ, ಬಲಪಡಿಸಲಿಕ್ಕೆ, ಉದ್ಧರಿಸಲಿಕ್ಕೆ ಕರ್ತನಿದ್ದಾನೆ. ಕರ್ತನು ಯಾವಾಗಲೂ ನೀತಿವಂತರನ್ನ ಬಿಟ್ಬಿಡೋದಿಲ್ಲ, ನೀತಿವಂತರನ್ನ ಉದ್ಧಾರ ಮಾಡ್ತಾನೆ ಅಂತ ಹೇಳಿ ವಾಕ್ಯ ಹೇಳ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 55ನೇ ಕೀರ್ತನೆ 22ನೇ ವಚನವನ್ನು ಓದಿ. ಕೀರ್ತನೆ 55:22. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಉದ್ಧಾರ ಮಾಡ್ತಾನೆ. ನೀತಿವಂತನನ್ನು ಎಂದಿಗೂ ಕದಲಗೊಳಿಸಲ್ಲ. ನೀತಿವಂತರನ್ನು ಎಂದಿಗೂ ಕದಲಗೊಳಿಸೋದಿಲ್ಲ. ನೀತಿವಂತರು ಬಿದ್ದು ಹೋಗಲಿಕ್ಕೆ ಯಾವ ಅವಕಾಶವನ್ನು ದೇವರು ಕೊಡೋದಿಲ್ಲ. ದುಷ್ಟರ ತೋಳುಗಳು ಮುರಿದೋಗ್ತದೆ, ಭಾರ ತಡ್ಕೊಳ್ಳೋಕ್ಕಾಗದೆ ಬಿದ್ದು ಹೋಗ್ತದೆ. ಆದರೆ ನೀತಿವಂತರನ್ನು ಉದ್ಧಾರ ಮಾಡಲಿಕ್ಕೆ, ಅವ್ರನ್ನ ಮೇಲೆತ್ತಲಿಕ್ಕೆ, ಅವ್ರನ್ನ ಬಲಪಡಿಸಲಿಕ್ಕೆ ಕರ್ತನಿದ್ದಾನೆ. ಹಲ್ಲೆಲೂಯಾ. ನಾವು ಮಾತ್ರ ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ತೀರ್ಮಾನ ಮಾಡಬೇಕು. ನಮ್ಮ ಮನೆ, ನಮ್ಮ ಆಫೀಸ್, ನಾವು ಮಾಡುವ ಸೇವೆ ಎಲ್ಲದರಲ್ಲೂ ಕೂಡ ನೀತಿಯನ್ನು ಅನುಸರಿಸಿ. ದೇವರಿಗೆ ಮೆಚ್ಚುಗೆ ಆದದ್ದು ನೀತಿ. ಅಲ್ಲಿ ದೇವರು ಉದ್ಧಾರವನ್ನು ಅಭಿವೃದ್ಧಿ ಕೊಡ್ತಾನೆ, ಒದಗಿಸ್ತಾನೆ. ನೋಹನನ್ನು ದೇವರು ಕರುಣಿಸಿದ್ದಕ್ಕೆ, ನೋಹನನಿಗೆ ದೇವರ ದಯೆ ದೊರಕಿದ್ದಕ್ಕೆ ನಂಬರ್ 1 ರೀಸನ್ ಅವನು ನೀತಿವಂತನು ಅಂತ ಹೇಳಿ ವಾಕ್ಯ ಹೇಳ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನೀತಿವಂತರು ನಾವು ನಿಜ. ಆದರೆ ನಾವು ನೀತಿಯಲ್ಲಿ ನಡೀಬೇಕು, ನೀತಿಯ ಹಾದಿಯನ್ನು ಹಿಡಿಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಕೆಲವು ವಚನಗಳನ್ನು ಓದಿ. 5ನೇ ಕೀರ್ತನೆ 11ನೇ ವಚನ. ಕೀರ್ತನೆ 5 ವಚನ 11. ಕೀರ್ತನೆ 5:11. ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಯಾರು ಅವನು? ನೀತಿವಂತನನ್ನು ಆವರಿಸಿಕೊಳ್ಳುವುದು. ಹಲ್ಲೆಲೂಯಾ. ಯೆಹೋವನು ನೀತಿವಂತನನ್ನು ಆಶೀರ್ವದಿಸುತ್ತಾನೆ. ಮತ್ತು ದೇವರ ದಯೆ ದೊಡ್ಡ ಗುರಾಣಿ ಅಂತ ಹೇಳಿದ್ರೆ ನಾವು ಮೊದಲೇ ಧ್ಯಾನ ಮಾಡಿದೆವು. ಗುರಾಣಿ ಅಂತ ಹೇಳಿದರೆ ಶತ್ರುವಿನ ಕೇಡು ನಮ್ಮನ್ನು ತಗಲದ ಹಾಗೆ ಕಾಪಾಡುವ ಒಂದು ಆಯುಧ. ಸೈತಾನನ ಕೇಡು ನಮ್ಮನ್ನು ತಗೊಳ್ಳದ ಹಾಗೆ ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಯಾರಾಗಿದ್ದರೆ? ನೀತಿವಂತರಾಗಿದ್ದರೆ. ನಾವು ಸನ್ಮಾರ್ಗದಲ್ಲಿ ನಡೀಲಿಕ್ಕೆ, ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ನಾವು ತೀರ್ಮಾನ ಮಾಡಿದ್ರೆ ನಮ್ಮ ವಿಷಯದಲ್ಲಿ ದೇವರು ವಿಶೇಷ ಸೇಫ್ಟಿ, ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. 14ನೇ ಕೀರ್ತನೆ 5 ಮತ್ತು 6ನೇ ವಾಕ್ಯಗಳು. ಕೀರ್ತನೆ 14 ಕೀರ್ತನೆ 14, 5, 6. ಪಕ್ಕನೆ ಅವರು ಭಯಭ್ರಾಂತರಾಗುವರು, ಯಾಕಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆಯವರಿಗೆ ಭಯ, ಆತಂಕ, ಚಿಂತೆ, ಅಯ್ಯೋ ಈ ಥರ ಕೋವಿಡ್ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ಅಯ್ಯೋ ಈ ಥರ ವ್ಯಾಧಿ ಬರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಆದರೆ ನೀತಿವಂತರಿಗಾದರೂ ಯಾವ ಭಯ ಇಲ್ಲ. ಅವರ ಪಕ್ಷದಲ್ಲಿ ಯಾರಿದ್ದಾನೆ? ದೇವರಿದ್ದಾನೆ. ಸಮಸ್ಯೆ ಎಷ್ಟೇ ಬರಲಿ, ಅದಕ್ಕೆ ನಾವು ಹಾಡಾಡ್ತೀವಿ, ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರೂ ನಾನು ಸೋತು ಹೋಗಲಾರೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಅಂದರೆ ಕ್ರಿಸ್ತನು ಮೆಚ್ಚುವ ಹಾಗೆ ನೀತಿವಂತನಾಗಿ ಜೀವಿಸುವೆ, ನನಗೆಂದು ಜಯ ಜಯ. ನಮ್ಮ ಪಕ್ಷದಲ್ಲಿ ಕರ್ತನಿದ್ದು ಯಶಸ್ಸನ್ನು ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನೇ ನಮಗೆ ಆಶ್ರಯವಾಗಿರ್ತಾನೆ. 6ನೇ ವಚನ ಏನು ಹೇಳ್ತದೆ? ನೀವು ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರೂ ಸಹ ಯೆಹೋವನು ಅವರ ಆಶ್ರಯ. ಎಷ್ಟೇ ಕೇಡು ಮಾಡಲಿ, ಮನುಷ್ಯ ನಮಗೆ ಎಷ್ಟೇ ತೊಂದರೆ ಮಾಡಲಿ, ನಾವು ನೀತಿವಂತರಾಗಿದ್ಬಿಟ್ರೆ ದೇವರ ಒಂದು ಸಹಾಯ, ಆಶ್ರಯ ನಮಗಿದೆ ರೀ. ಆತನು ಗುರಾಣಿಯಾಗಿದ್ದು ನಮ್ಮನ್ನು ಕಾಪಾಡ್ತಾನೆ. ಅದರಿಂದಾಗಿ ಇವತ್ತು ದೇವರ ಮಕ್ಕಳಾಗಿ ನಾವು ತೀರ್ಮಾನ ಮಾಡುವ, ನಾವು ನೀತಿಯನ್ನು ಅನುಸರಿಸೋಣ. ನಾವು ಕೆಲಸ ಮಾಡೋ ಜಾಗದಲ್ಲಿ ನೀತಿಯನ್ನು ಅನುಸರಿಸುವ, ನಾವು ತಗೊಳ್ಳುವ ಸಂಬಳಕ್ಕೆ ತಕ್ಕಂಗೆ ದುಡಿಯುವ, ಅನ್ಯಾಯವಾಗಿ ಯಾವುದನ್ನು ಅಲ್ಲಿ ಕಸ್ಕೊಳ್ಳೋದು ಬೇಡ, ಅಲ್ಲಿ ಕಳ್ತನ ಮಾಡೋದು ಬೇಡ, ನಮ್ಮಿಂದ
ನಮ್ಮ ಬಾಸ್ಗೆ ನಷ್ಟ ಉಂಟು ಮಾಡುವುದು ಬೇಡ. ಬೇಕಂತ ಕೆಲವರು ನಷ್ಟ ಮಾಡ್ತಾರೆ. ಏನಾದರೂ ಶಿಸ್ತು ಏನಾದರೂ ಬೈದ್ಬಿಟ್ರೆ, ಹಿಂಗೆ ಮಾಡಬಾರ್ದಾಗಿತ್ತು, ಯಾಕೆ ತಪ್ಪು ಮಾಡಿದ್ರಿ ಅಂತ ಏನಾದರೂ ಬೈದರೆ, ನಾನು ಬೈತಾ ಇದೆಯಾ, ನಿನಗೆ ಮಾಡ್ತೀನಿ ಇರು ಅಂತ ಹೇಳಿ ಅಲ್ಲಿ ಬಿಸ್ನೆಸ್ನಲ್ಲಿ ಏನಾದರೂ ಯಜಮಾನನಿಗೆ ಗೊತ್ತಿಲ್ಲದ ಹಾಗೆ ಎಡವಟ್ಟು ಮಾಡಿಬಿಡೋದು. ದೇವರ ಸಹಾಯ ಸಿಗೋಲ್ಲ. ನಾವು ನೀತಿಯನ್ನು ಅನುಸರಿಸಬೇಕು, ನೀತಿಯ ಹಾದಿಯಲ್ಲಿ ನಡೀಬೇಕು. ಬೇಕಂತ ಅವ್ರಿಗೆ ನಷ್ಟ ಉಂಟು ಮಾಡೋದು, ಇಲ್ಲಿ ನನಗೆ ತೊಂದರೆ ಕೊಡ್ತಾ ಇದೆಯಾ, ಬೈತಾ ಇದೆಯಾ, ನಾನು ನಿನಗೆ ಅಲ್ಲಿ ತೊಂದರೆ ಕೊಡ್ತೀನಿ ಅಂತ ಹೇಳಿ. ಸೊ ಅಲ್ಲಿ ನೀತಿಯನ್ನು ನಾವು ಅನುಸರಿಸದೆ ಹೋಗ್ಬಿಟ್ರೆ ಯಜಮಾನನಿಗೆ, ನಮ್ಮ ಬಾಸ್ಗೆ ನಾವು ಮೋಸ ಮಾಡ್ಬೋದು. ಆದರೆ ಮೇಲಿರುವ ನೀತಿವಂತನಾದ ದೇವರು ನೋಡ್ತಾನೆ ನೋಡ್ರಿ, ಆತನ ಮುಂದೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಆತನೇ ನಮಗೆ ಆಶ್ರಯ. ನೀತಿವಂತರ ಪಕ್ಷದಲ್ಲಿದ್ದು ದೇವರು ನಮ್ಮನ್ನು ಕಾದು ನಡೆಸ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. 34ನೇ ಕೀರ್ತನೆ 15ನೇ ವಚನವನ್ನು ಓದೋಣ. 34:15. ಕೀರ್ತನೆ 34:15. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆಯಿಡುವಾಗ ಕಿವಿಗೊಡುತ್ತಾನೆ. ಹಲ್ಲೆಲೂಯಾ. ನೀತಿವಂತರನ್ನು ಕಟಾಕ್ಷಿಸುತ್ತಾನೆ ಅಂದರೆ ಅವರಿಗೆ ಕಿವಿಗೊಡ್ತಾನೆ. ಅಂದರೆ ಕಟಾಕ್ಷಿಸುತ್ತಾನೆ ಅಂತ ಹೇಳಿದ್ರೆ ಕರುಣೆ ತೋರಿಸ್ತಾನೆ ಅಂತ ಅರ್ಥ. ನೀತಿವಂತರಿಗೆ ಕರುಣೆ ತೋರಿಸ್ತಾನೆ ಮತ್ತು ಅವರ ಪ್ರಾರ್ಥನೆಗೆ ಕಿವಿಗೊಡ್ತಾನೆ. ನಾವು ನೀತಿವಂತರಾಗಿರುವಾಗ ದೇವರ ಕರುಣೆ ನಮಗೆ ಸಿಗ್ತದೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಇವತ್ತು ಅನೇಕರ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಕಾರಣ ಏನಂದರೆ ಅವ್ರ ಜೀವನ ಸರಿ ಇಲ್ಲ, ದುರ್ಮಾರ್ಗ, ದುಷ್ಟ ಮಾರ್ಗ, ಇತರರಿಗೆ ಕೇಡುಂಟು ಮಾಡುವ ಮಾರ್ಗ. ದುಷ್ಟರು ಹೆಂಗೆ ನಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳಿ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ನಾವು ನೀತಿವಂತರಾಗಿದ್ದರೆ ನಮಗೆ ಆತನ ಕರುಣೆ ಸಿಗುತ್ತೆ ಮತ್ತು ನಮ್ಮ ಪ್ರಾರ್ಥನೆಗೆ ಆತನು ಕಿವಿಗೊಡ್ತಾನೆ. 37ನೇ ಕೀರ್ತನೆ 29ನೇ ವಚನ ಹೇಳ್ತದೆ. 37ನೇ ಕೀರ್ತನೆ 29ನೇ ವಚನ. ಕೀರ್ತನೆ 37:29 ವಚನ 29. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಹಲ್ಲೆಲೂಯಾ. ನೀತಿವಂತರು ದೇಶವನ್ನು ಅನುಭವಿಸುವರು ಅಂದರೆ ಎಂಜಾಯ್ ಮಾಡುವವರು, ಕಷ್ಟಪಟ್ಕೊಂಡು ಜೀವಿಸಬೇಕಾಗಿಲ್ಲ, ಜಾಲಿಯಾಗಿರ್ತಾರೆ. ಹಲ್ಲೆಲೂಯಾ. ಕಷ್ಟಗಳು, ಹೋರಾಟಗಳು ಎಷ್ಟೇ ಬಂದರೂ ಅವುಗಳ ಮಧ್ಯದಲ್ಲಿ ಆಶೀರ್ವಾದವಾಗಿರ್ತಾರೆ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 37ನೇ ಅಧ್ಯಾಯದಲ್ಲಿ 32ನೇ ವಚನವನ್ನು ಓದೋಣ. ದುಷ್ಟನು ಹೊಂಚು ಹಾಕಿ ನೀತಿವಂತನನ್ನು ಕೊಲ್ಲಬೇಕೆಂದು ಸಮಯ ನೋಡುತ್ತಾನೆ, ಆದರೆ ಯೆಹೋವನು ಅವನನ್ನು ಸಿಕ್ಕಗೊಡಿಸುವುದಿಲ್ಲ. ಸೈತಾನ ಏನು ಬೇಕಾದ್ರೆ ಕೇಡು ಮಾಡ್ಬೋದು, ಟ್ರೈ ಮಾಡ್ಬೋದು, ಆದರೆ ನಿಮ್ಮನ್ನೇನು ಟಚ್ ಮಾಡೋಕ್ಕಾಗಲ್ಲ, ನಿಮ್ಮನ್ನು ಅವನ ಕೈಗೆ ಬಿಡಲ್ಲ. ನೀತಿವಂತನನ್ನು ಯಾರಾದರೂ ನೀತಿಯ ಹಾದಿಯಲ್ಲಿ ನಡೀತಾನಂದರೆ ಅವನು ಸೈತಾನನ ಹಲ್ಲಿಗೆ, ಶತ್ರುವಿನ ಹಲ್ಲಿಗೆ ಆಹಾರವಾಗಿ ಬಿಡೋದಿಲ್ಲ. ದೇವರು ನಿಶ್ಚಯವಾಗಿ ಅವರ ಸಹಾಯಕ್ಕೆ ಕರ್ತನಿದ್ದಾನೆ. ಅದೇ 37ನೇ ಕೀರ್ತನೆಯಲ್ಲಿ 39ನೇ ವಚನವನ್ನು ಓದೋಣ. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ, ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ನೀತಿವಂತರ ರಕ್ಷಣೆ ಯೆಹೋವನಿಂದಲೇ, ಕರ್ತನೇ ನೀತಿವಂತರನ್ನು ರಕ್ಷಿಸ್ತಾನೆ. ಮತ್ತು ಇಕ್ಕಟ್ಟಿನಲ್ಲಿ, ಕಷ್ಟ ಕಾಲದಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ, ಆತನೇ ಗುರಾಣಿ, ಆತನೇ ದುರ್ಗಸ್ಥಾನ. ನೋಡಿ, ನಾವು ಮಾತ್ರ ನೀತಿಯಲ್ಲಿ ನಡೀಲಿಕ್ಕೆ ತೀರ್ಮಾನ ಮಾಡೋದಾದರೆ, ಸನ್ಮಾರ್ಗದಲ್ಲಿ ನಡೀಲಿಕ್ಕೆ, ದೇವರಿಗೆ ಮೆಚ್ಚುಗೆಯಾದ ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕೆ, ಅನ್ಯಾಯವನ್ನು ಬದಿಗಿಟ್ಟು, ದುಷ್ಟತನವನ್ನು ಬದಿಗಿಟ್ಟು ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ತೀರ್ಮಾನ ಮಾಡೋದಾದರೆ, ಕರ್ತನು ನಮ್ಮ ನೆರವಿಗೆ ನಿಲ್ತಾನೆ, ಗುರಾಣಿಯಾಗಿ ನಿಲ್ತಾನೆ, ರಕ್ಷಣೆ ನಮಗೆ ಒದಗಿಸ್ತಾನೆ, ಇಕ್ಕಟ್ಟಿನಲ್ಲಿ ಆಶ್ರಯ ದುರ್ಗವಾಗಿರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನೀತಿವಂತನಿಗೆ ದೇವರ ವಿಶೇಷ ಸೇಫ್ಟಿ ಇದೆ, ವಿಶೇಷ ಸುರಕ್ಷತೆ ಇದೆ. ಇಡೀ ಜಗತ್ತಿಗೆ ಜಲಪ್ರಳಯ ಬಂದರೂ ನೀತಿವಂತನಾದ ನೋಹನು ಮಾತ್ರ ಕಾಪಾಡಲ್ಪಟ್ಟನು, ಅವನಿಗೆ ಕರುಣೆ ದೊರಕಿತು, ಯಾಕಂದರೆ ಅವನು ನೀತಿವಂತನು. ಹಲ್ಲೆಲೂಯಾ. ಇನ್ನೊಂದು 2-3 ವಚನವನ್ನು ಓದಿ ನಾವು ಮುಗಿಸೋಣ. 37ನೇ ಕೀರ್ತನೆಯಲ್ಲಿ 25ನೇ ವಚನವನ್ನು ಓದಿ. ಕೀರ್ತನೆ 37:25. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ನಾವು ನೆನೆಸ್ತೀವಿ, ನಾವು ಅವ್ರ ಥರ ಲಂಚ ತಗೊಳ್ಳಿಲ್ಲ ಅಂದರೆ ನಾವು ಮನೆ ಕಟ್ಟೋಕ್ಕಾಗಲ್ಲ, ಅಭಿವೃದ್ಧಿ ಪಡೆಯೋಕ್ಕಾಗಲ್ಲ ಅಂತ ಹೇಳಿ. ಆದರೆ
ದೇವ್ರ ವಾಕ್ಯ ಹೇಳ್ತದೆ, ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರೋದಿಲ್ಲ. ದಿಕ್ಕಿಲ್ಲದೆ ಬಿದ್ದಿರೋದಿಲ್ಲ. ನಾವು ಒಂದು ಸರಿ ಒಂದು ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಒಬ್ಬರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ರು, ಪ್ರೇಯರ್ ಮಾಡಿ, ನನ್ನ ಮಗಳಿಗೆ ಆಪ್ರೇಷನ್ ಆಗಬೇಕಾಗಿದೆ, ಈ ಥರ ಕ್ಯಾನ್ಸರ್ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೆ ಮಾತಾಡಿಸ್ಬಿಟ್ಟು ನಾವು ಈ ಕಡೆ ಬಂದ ಮೇಲೆ ಅವ್ರ ವಿಷಯದಲ್ಲಿ ಇನ್ನೊಬ್ರು ಹೇಳ್ತಾಯಿದ್ರು, ಇಲ್ಲೆಲ್ಲ ಜನರ ಹತ್ರ ಎಲ್ಲ ಕಿತ್ಕೊಂಡಲ್ಲ, ಅದನ್ನೆಲ್ಲ ಖರ್ಚು ಮಾಡೋಕ್ಕೆ ದಾರಿ ಬೇಕಲ್ಲ. 10 ರೂಪಾಯಿ ಏನಿಲ್ಲ ಅಂದರೆ ಒಂದು 10 ರೂಪಾಯಿ ಆದರೂ ಕೊಡಬೇಕಂತೆ, ಕೊಟ್ರೇ ಅವ್ನ ಕೆಲಸ ಮಾಡೋದು, ಅವ್ನ ಫೈಲ್ ತೋರಿಸೋದು. ಈ ರೀತಿಯಾಗಿ ಜನರನ್ನು ಹಿಂಸೆ ಪಡಿಸಿ ಕಿತ್ಕೊಂಡಿದ್ನೆಲ್ಲ ಈಗ ತಗೊಂಡೋಗಿ ಖರ್ಚು ಮಾಡಬೇಕಲ್ಲ. ದುಷ್ಟ ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡೋದು ಉಳಿಯೋದಿಲ್ಲ. ನ್ಯಾಯವನ್ನು ಅನುಸರಿಸುವಾಗ ದೇವರು ನಮಗೆ ಬೇಕಾದ ಸೇಫ್ಟಿಯನ್ನು ಕೊಡ್ತಾರೆ. ನಮ್ಮನ್ನು ದಿಕ್ಕಿಲ್ಲದೆ ಬಿಡೋದಿಲ್ಲ. ವಾಕ್ಯ ಏನು ಹೇಳ್ತದೆ? ದಿಕ್ಕಿಲ್ಲದೆ ಬಿದ್ದಿರೋದಿಲ್ಲ. ಕೆಲವರು ನೆನೆಸ್ತಾರೆ, ಕಷ್ಟ ಬಂದರೆ ದುಡ್ಡಿಗೆ ಎಲ್ಲಿಗೆ ಹೋಗೋದು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ದುಡ್ಡು ಕೊಡ್ತಾರೆ, ಈಗಲೇ ನಾವು ದುಡ್ಡು ಸೇರಿಸ್ಕೊಳ್ಳೋಣ. ಒಬ್ಬರು ಪೊಲೀಸ್ ಅಧಿಕಾರಿ ಈ ರೀತಿ ಹೇಳ್ತಾಯಿದ್ರು, ಆಮೇಲೆ ನಮ್ಗೆ ಎಲ್ಲಿಂದ ಬರುತ್ತೆ, ಈಗ ನಮಗೆ ಅವಕಾಶ ಇರುವಾಗ ನಾವು ಏನಾದರೂ ಸ್ವಲ್ಪ ಕೂಡಿಸಿಟ್ರೆ ಕಷ್ಟ ಕಾಲಕ್ಕಾಗ್ತದೆ. ಕೂಡಿಸಿಡ್ಬೇಕು, ನ್ಯಾಯವಾಗಿ ಬರೋದನ್ನ ಕೂಡಿಸಿಡ್ಬೇಕು, ಅನ್ಯಾಯವಾಗಿ ಕಿತ್ತು ಕೂಡಿಸಿದ್ದಲ್ಲ. ದುರ್ಮಾರ್ಗದಲ್ಲಿ ಅಲ್ಲ, ನೀತಿಯ ಹಾದಿಯಲ್ಲಿ. ಆಗ ಮುಂದೆ ಬರುವ ಅಪಾಯಕ್ಕೆ ಆಗುತ್ತೆ ಅಂತ ಅವ್ರು ನೆನೆಸ್ತಾರೆ. ಆದರೆ ಅದು ಯಾವುದು ಪ್ರಯೋಜನಕ್ಕೆ ಬರಲ್ಲ. ನೀವು 500 ರೂಪಾಯಿ ಅನ್ಯಾಯ ಮಾರ್ಗದಲ್ಲಿ ಕೂಡಿಸಿದ್ರೆ 50,000 ರೂಪಾಯಿ ಖರ್ಚು ಕಾಯ್ಕೊಂಡಿರ್ತದೆ. ಆದರೆ ನೀತಿಯನ್ನು ಅನುಸರಿಸುವುದಾದರೆ 50,000 ರೂಪಾಯಿ ಅಪಾಯ ಬಂದರೂ ದೇವರು ಅದೆಲ್ಲದರಿಂದ ಕಾದು ನಡೆಸುವವನು. ಹಲ್ಲೆಲೂಯ. ನೀತಿವಂತನ ದಿಕ್ಕಿಲ್ಲದೆ ಬಿದ್ದಿರೋದಿಲ್ಲ. ಆಮೇಲೆ ಕ್ಯಾನ್ಸರ್ ಬಂದರೆ ಏನು ಮಾಡಲಿ, ಆಮೇಲೆ ನಾನು ರಿಟೈರ್ ಆದಮೇಲೆ ನನಗೆ ಏನಾದರೂ ಸಮಸ್ಯೆ ಬಂದರೆ ಆವಾಗ ದುಡ್ಡಿಗೇನು ಮಾಡಲಿ, ನೀವು ಅದೆಲ್ಲ ಯೋಚನೆ ಮಾಡಬೇಡಿ. ನೀತಿಯ ಹಾದಿಯಲ್ಲಿ ಸಂಪಾದನೆ ಮಾಡುವುದೇ ಸಾಕು. ದೇವರು ನಿಶ್ಚಯವಾಗಿ ಕಾಪಾಡ್ತಾನೆ. ಅನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಅದು ಎಂದಿಗೂ ನಮ್ಗೆ ಉಳಿಯೋದಿಲ್ಲ. ಅನ್ಯಾಯದ ಮಾರ್ಗ ಬೇಡ, ದುರ್ಮಾರ್ಗ ಬೇಡ, ನೀತಿಯ ಹಾದಿಯಲ್ಲಿ ನಡೆಯುವ. ವಾಕ್ಯ ಹೇಳ್ತದೆ, ಅವನ ಸಂತತಿ ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ, ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ, ಅವನ ಸಂತತಿ ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲೇ ಇಲ್ಲ ಅಂತ ಹೇಳ್ತಾನೆ. ಅದರಿಂದಾಗಿ ನಾವು ತೀರ್ಮಾನ ಮಾಡೋಣ, ಇರೋದು ಒಂದೇ ಒಂದು ಜೀವಿತ, ನೀತಿಯ ಹಾದಿಯಲ್ಲಿ ಹೋಗುವ. ನಮ್ಮ ಪ್ರಜ್ಞೆ ಇಲ್ಲದೆ, ನಮ್ಮ ಗ್ರಹಿಕೆ ಇಲ್ಲದೆ ಕೆಲವೊಂದು ಕಾರ್ಯಗಳನ್ನ ಮಾಡ್ಬೋದು. ಆದರೆ ತಿಳುವಳಿಕೆ ಕೊಟ್ಟಾಗ, ದೇವರು ಗ್ರಹಿಕೆ ಕೊಟ್ಟ ಮೇಲೆ ನಾವು ಅದಕ್ಕಾಗಿ ಕ್ಷಮೆ ಕೇಳಿ, ನಾವು ಮಾಡಿದ ಪಾಪಗಳಿಗೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ, ನೀತಿವಂತರಾಗಿ, ಶುದ್ಧ ಮನಸ್ಸಾಕ್ಷಿಯೊಂದಿಗೆ ನಾವು ಬರೋಣ. ಇನ್ನು ಮುಂದಿರುವಂಥ ಕಾರ್ಯಗಳನ್ನು ನಾವು ಡಿಸೈಡ್ ಮಾಡೋಣ. ನಾನು ನೀತಿಯನ್ನು ಮಾತ್ರ ಮಾಡ್ತೇನೆ, ಅನ್ಯಾಯವನ್ನು ನಾನು ಮಾಡೋದಿಲ್ಲ. ಈ ಕಳ್ಳ ಹಣ ನಾನು ತಗೊಳ್ಳೋದಿಲ್ಲ. ಈ ತಪ್ಪು ಮಾರ್ಗದಲ್ಲಿ ನನಗೆ ಆದಾಯ ಬೇಡ, ದುರ್ಮಾರ್ಗ ನನಗೆ ಬೇಡ, ಅನ್ಯಾಯವಾಗಿ ಬೇಡ, ನನಗೆ ಈ ಕಳ್ಳತನ ನನಗೆ ಬೇಡ, ಈ ಕಳ್ಳಾಟ ನನಗೆ ಬೇಡ. ನಾವು ತೀರ್ಮಾನ ತೆಗೆದುಕೊಳ್ಳುವುದಾದರೆ ದೇವರ ಅನುಗ್ರಹ ಇದೆ. ಹಲ್ಲೆಲೂಯ. ಅದಕ್ಕೆ ಕೀರ್ತನೆಗಾರ 37ನೇ ಕೀರ್ತನೆಯಲ್ಲಿ 16ನೇ ವಚನದಲ್ಲಿ ಒಂದು ತೀರ್ಮಾನ ಮಾಡ್ತಾನೆ, ಒಂದು ನಿರ್ಧಾರವನ್ನು ಹೇಳ್ತಾನೆ. ನಾವು ಕೂಡ ಅದನ್ನೇ ಕನ್ಫೆಸ್ ಮಾಡೋಣ. 16ನೇ ವಚನ, ದುಷ್ಟರ ಮಹಾ ಸಮೃದ್ಧಿಗಿಂತಲೂ ನೀತಿವಂತನ ಬಡತನವೇ ಲೇಸು. ನೀತಿವಂತನ ಬಡತನವೇ ಲೇಸು. ಯಾಕಂದರೆ ಯೆಹೋವನ ಅನುಗ್ರಹ ಅದರಲ್ಲಿದೆ. ಇವತ್ತು ನಾವು ತೀರ್ಮಾನ ಮಾಡೋಣ, ದುರ್ಮಾರ್ಗದಲ್ಲಿ ಕೋಟಿ ಸಂಪಾದನೆ ಮಾಡೋದಕ್ಕಿಂತ ದೇವರ ಯೋಜನೆ ಮೇರೆಗೆ ನೀತಿವಂತನಾಗಿ, ಬಡವನಾಗಿದ್ದರೂ ಕೂಡ ಪರವಾಗಿಲ್ಲ, ನೀತಿವಂತನಾಗಿರಬೇಕು. ನೀತಿವಂತನಾಗಿದ್ದರೆ ದೇವರ ದಯೆ ದೊರಕುತ್ತೆ. ಹಲ್ಲೆಲೂಯ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚುವ. ಎಲ್ಲ ದೇವ ಮಕ್ಕಳಿಗೂ ನೀತಿಯುಳ್ಳ ಜೀವನ ಜೀವಿಸಲಿಕ್ಕೆ ದೇವರ ಕೃಪೆ ಕೊಡಲಿ. ಹಲ್ಲೆಲೂಯ. ಸನ್ಮಾರ್ಗದಲ್ಲಿ ನಡೀಲಿಕ್ಕೆ, ಅನ್ಯಾಯದಲ್ಲಿ, ದುರ್ಮಾರ್ಗದಲ್ಲಿ ಯಾರೂ ನಡಿಬಾರ್ದು. ನಾವು ಬಾಯಲ್ಲಿ ಸ್ತೋತ್ರ ಹೇಳ್ಕೊಂಡು ದುರ್ಮಾರ್ಗದಲ್ಲಿ ನಡೆದ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಾವು ಬಾಯಲ್ಲಿ ಹೇಳುವ ಸ್ತೋತ್ರಕ್ಕೆ ಅರ್ಥನೇ ಇಲ್ಲ. ನಾವು ನೀತಿಯ ಹಾದಿಯಲ್ಲಿ ನಡಿಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಕಣ್ಣುಗಳನ್ನು ಮುಚ್ಚಿ ಹೇಳಿ, ಅಪ್ಪ, ಇರೋದು ಒಂದೇ ಒಂದು ಜೀವಿತ, ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ನನಗೆ ಕಲಿಸಿಕೊಡು. ದುರ್ಮಾರ್ಗ, ಅನ್ಯಾಯದ ಮಾರ್ಗಗಳನ್ನು ಕರ್ತನೆ ನಾನು ತ್ಯಜಿಸಲಿಕ್ಕೆ ಕೃಪೆ ಕೊಡಪ್ಪ. ಅದರಲ್ಲಿ ಎಷ್ಟು ಕೋಟಿ ಆದಾಯ ಇದ್ದರೂ
ಅದರಲ್ಲಿ ಎಷ್ಟೇ ಲಾಭ ಇದ್ದರೂ ಅದನ್ನು ಸಲೀಸಾಗಿ ಸಗಟಾಗಿ ಅದನ್ನು ಬದಿಗೆ ಬಿಸಾಡಲಿಕ್ಕೆ, ಈ ದುರ್ಮಾರ್ಗ ಬೇಡ ಅಂತ ಹೇಳಿ ಬಿಸಾಡಲಿಕ್ಕೆ ಕೃಪೆ ಕೊಡಪ್ಪ. ನಿನಗೆ ಮೆಚ್ಚುಗೆ ಆದ ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನಿನಗೆ ಮೆಚ್ಚುಗೆ ಆದ ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಕೇಳಲು ನನಗೆ ಕೃಪೆ ಕೊಡಪ್ಪ. ನೀತಿಯ ಹಾದಿಯಲ್ಲಿ ನಡೆಯಲು ನನಗೆ ಕೃಪೆ ಕೊಡಿ. ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ನನಗೆ ಕೃಪೆ ಕೊಡಿ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ಕೃಪೆ ಕೊಡಪ್ಪ. ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ಅನುಗ್ರಹ ಕೊಡಿ ಸ್ವಾಮಿ. ಥ್ಯಾಂಕ್ ಯು. ಇರೋದು ಒಂದೇ ಒಂದು ಜೀವಿತ ಕರ್ತನೆ, ನಾವು ನೀತಿಯ ಹಾದಿಯಲ್ಲಿ ನಡಿಬೇಕಪ್ಪ. ನೋಹನು ನೀತಿವಂತನಾಗಿದ್ದರಿಂದ ನಿನ್ನ ದಯೆ ಅವನಿಗೆ ದೊರಕಿತು, ನಿನ್ನ ಕರುಣೆ ಅವನಿಗೆ ಸಿಕ್ಕಿತು. ಹೌದು, ನೀತಿವಂತರಿಗೆ ಉಂಟಾಗುವ ಆಶೀರ್ವಾದಗಳನ್ನೆಲ್ಲ ನಾವು ಇದುವರೆಗೆ ಧ್ಯಾನ ಮಾಡಿದೆವು. ಹೌದಪ್ಪ, ದುರ್ಮಾರ್ಗದಲ್ಲಿರುವವರಿಗೆ ನಿನ್ನ ರಕ್ಷಣೆ ಇಲ್ಲ, ನಿನ್ನ ಸಂರಕ್ಷಣೆ ಇಲ್ಲ, ನಿನ್ನ ಸೇಫ್ಟಿ ಸೆಕ್ಯೂರಿಟಿ ಇಲ್ಲ. ಥ್ಯಾಂಕ್ ಯು. ಆದರೆ ನೀತಿಯ ಹಾದಿಯಲ್ಲಿ ನಡೆಯುವವರಿಗೆ ನೀನೇ ಸೇಫ್ಟಿ, ನೀನೇ ಸುರಕ್ಷತೆ. ನಾವು ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ನಮಗೆ ಕೃಪೆ ಕೊಡಿ. ಥ್ಯಾಂಕ್ ಯು. ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ಕರ್ತನೆ ಅನುಗ್ರಹ ಪಡ್ಕೊಳ್ಳಿ. ಥ್ಯಾಂಕ್ ಯು. ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರು ನೀತಿಯ ಹಾದಿಯನ್ನು ಕರ್ತನೆ ಅನುಸರಿಸಿ ನಡೀಲಿಕ್ಕೆ ಅವರಿಗೆ ಕೃಪೆ ಕೊಡಪ್ಪ. ಸುಮ್ಮನೆ ಬಾಯಲ್ಲಿ ಮಾತ್ರ ಸ್ತೋತ್ರ ಹೇಳ್ಕೊಂಡು ಅನ್ಯಾಯ ಮಾರ್ಗದಲ್ಲಿ, ದುರ್ಮಾರ್ಗದಲ್ಲಿ ಯಾರೂ ಇರಬಾರ್ದಪ್ಪ. ಕರ್ತನೆ, ನಾವು ನೀತಿಯ ಹಾದಿಯಲ್ಲಿ ಇದ್ದು ನಿನ್ನ ಸಂರಕ್ಷಣೆಯನ್ನು, ನಿನ್ನ ಸೇಫ್ಟಿಯನ್ನು, ನಿನ್ನ ಆಶೀರ್ವಾದವನ್ನು, ನಿನ್ನಿಂದ ಉದ್ಧಾರವನ್ನು, ನಿನ್ನಿಂದ ಅಭಿವೃದ್ಧಿಯನ್ನು ನಾವು ಹೊಂದಿಕೊಳ್ಳುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ನೀತಿಯ ಹಾದಿಯಲ್ಲಿ ನಡೀಲಿಕ್ಕೆ ಕೃಪೆ ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ವಿಜಯಪುರ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಬಿಜಾಪುರ ಜಿಲ್ಲೆಗೋಸ್ಕರವಾಗಿ. ಬಿಜಾಪುರ ಜಿಲ್ಲೆಯಲ್ಲಿ ಯಾರೆಲ್ಲ ಬಡತನದ ರೇಖೆ ಕೆಳಗಿದ್ದಾರೋ, ಒಂದು ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೋ ಅವರೆಲ್ಲರನ್ನ ದೇವರು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಬಿಜಾಪುರ ಜಿಲ್ಲೆಯಲ್ಲಿ ಯಾರೆಲ್ಲ ಬಡತನ ರೇಖೆಯಿಂದ ಕೆಳಗಿದ್ದಾರೋ, ಒಂದು ಊಟಕ್ಕೂ ಕೂಡ ಚಿಂತೆ ಮಾಡುವವರಿದ್ದಾರೋ ಅವರೆಲ್ಲರನ್ನ ನೀನು ಕರುಣಿಸು ಸ್ವಾಮಿ. ಕರ್ತನೆ, ಯಾರು ಕೂಡ ಹಾಸ್ಕೊಂಡಿರಬಾರ್ದು, ಮನೆ ಇಲ್ಲದೆ ಬೀದಿ ಬದಿಯಲ್ಲಿ ಅಲ್ಲಿ ಇಲ್ಲಿ ಕರ್ತನೆ ಕಾಲ ಕಳೀತಾ ಇರಬಾರ್ದು ಸ್ವಾಮಿ. ಕರ್ತನೆ, ಆ ರೀತಿ ಕಷ್ಟದಲ್ಲಿ, ಆರ್ಥಿಕ ಮುಗ್ಗಟ್ಟಿನಲ್ಲಿ ಕರ್ತನೆ ಆಹಾರಕ್ಕೂ ಕೂಡ ಹೊತ್ತಿನ ಆಹಾರಕ್ಕೂ ಕೂಡ ಚಿಂತೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ನಿಮ್ಮ ದಯೆ ದೊರಕಲಿ ಸ್ವಾಮಿ. ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಆರ್ಥಿಕ ಸಮೃದ್ಧಿ ಉಂಟಾಗಲಿ. ಕರ್ತನೆ, ಬಡತನದಲ್ಲಿರುವವರು ಅಭಿವೃದ್ಧಿಯನ್ನು ಹೊಂದಲಿ ಸ್ವಾಮಿ. ಕರ್ತನೆ, ಅವ್ರದ್ದಂಥ ಒಂದು ಸ್ವಂತ ಮನೆ ಕಟ್ಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು. ನೆಮ್ಮದಿಯಾಗಿ ಜೀವನ ಮಾಡಲಿಯಪ್ಪ, ಕೆಲಸಕ್ಕೊಂದು ದಾರಿ ಮಾಡ್ಕೊಳ್ಳಿಯಪ್ಪ, ದಾರಿ ಸಿಗಲಿಯಪ್ಪ. ಥ್ಯಾಂಕ್ ಯು ಜೀಸಸ್. ನೀನು ಆಶೀರ್ವದಿಸು. ಥ್ಯಾಂಕ್ ಯು. ದಿಕ್ಕು ದೆಸೆ ಇಲ್ಲದೆ, ಕರ್ತನೆ ಆದರಣೆ ಇಲ್ಲದೆ, ಪ್ರೀತಿ ಇಲ್ಲದೆ ಅಲಿಯುತ್ತಿರುವವ್ರನ್ನ ನೀನು ಸಂಧಿಸಪ್ಪ. ಬಿಜಾಪುರ ಜಿಲ್ಲೆಯಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿರುವಂಥ ಎಲ್ಲ ಕರ್ತನೆ ದಿಕ್ಕು ದೆಸೆ ಇಲ್ಲದೆ, ಕರ್ತನೆ ಭವಿಷ್ಯದ ಭರವಸೆ ಇಲ್ಲದೆ, ಕಳವಳದಲ್ಲಿ ಚಿಂತೆಯಲ್ಲಿರುವಂಥ ಪ್ರತಿಯೊಬ್ಬರನ್ನ ನೀನು ಆದರಣೆ ನೀಡು ಸ್ವಾಮಿ. ಪ್ರತಿಯೊಬ್ಬರಿಗೆ ಆದರಣೆ ನೀಡಪ್ಪ. ಪ್ರತಿಯೊಬ್ಬರನ್ನ ಆಧರಿಸು, ಸಂತೈಸು, ಬಲಪಡಿಸು ಸ್ವಾಮಿ. ಥ್ಯಾಂಕ್ ಯು. ವಿಶೇಷವಾಗಿ ರಕ್ಷಣಾ ಅನುಭವ ಕೊಡು ಸ್ವಾಮಿ. ಥ್ಯಾಂಕ್ ಯು. ಅಂಥ ಎಲ್ಲ ಮಕ್ಕಳಿಗೆ ನಿನ್ನ ಪ್ರೀತಿಯ ರುಚಿ ಸಿಗಲಿ, ರಕ್ಷಣಾ ಅನುಭವ ಸಿಗಲಿ, ನಿತ್ಯ ಜೀವದ ನಿರೀಕ್ಷೆ ಸಿಗಲಿ, ಪರಲೋಕದ ಭರವಸೆ ಸಿಗಲಿ. ರಕ್ಷಣೆ ಹೊಂದಿ ಕರ್ತನೆ ಸ್ಥಳೀಯ ಸಭೆಗಳಲ್ಲಿ ಕರ್ತನೆ ಆ್ಯಕ್ಟಿವ್ ಆಗಿ ಅವ್ರು ತೊಡಗಿಸ್ಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು. ಅಲ್ಲಲ್ಲಿ ಸಭೆಗಳಲ್ಲಿ ಸೇರಿಸಲ್ಪಡಲಿ. ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ನೀನು ಕರ್ತನೆ ಮಂಡಲಿಗೆ ಸೇರಿಸಿದ ಆತನು. ಥ್ಯಾಂಕ್ ಲಾರ್ಡ್. ಈಗಲೂ ಕೂಡ ಕರ್ತನೆ ಅನೇಕರು ದಿಕ್ಕು ದೆಸೆ ಇಲ್ಲದವ್ರನ್ನ ನೀನು ಮುಟ್ಟು ಸ್ವಾಮಿ. ಅವ್ರನ್ನ ರಕ್ಷಿಸು. ಅವ್ರನ್ನ ಕರ್ತನೆ ಅಲ್ಲಲ್ಲಿ ಸ್ಥಳೀಯ ಸಭೆಗೆ ಅವ್ರನ್ನ ಸೇರಿಸು ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.